ಹಾಯ್ ಆ್ಯಕ್ಚುಲಿ ವಿಡಿಯೋ ಮಾಡೋದೇನು ಪ್ಲಾನ್ ಇರಲಿಲ್ಲ. ಆ್ಯಕ್ಚುಲಿ ಏನಪ್ಪ ಅಂದ್ರೆ ಜಸ್ಟ್ ಒಮ್ಮೆ ಸಡನ್ನಾಗಿ ಟೆಲಿಗ್ರಾಮ್ ಓಪನ್ ಮಾಡಿ ನೋಡ್ತೀನಿ. ನೋಡ್ರೆ ಏನು ಮಾಡ್ತಾರೆ, ಭಾಳ ಜನ ಕಮೆಂಟ್ ಆಗಿರೋದು ಅಫಿಷಿಯಲ್ ಮಾಕ್ ಟೆಸ್ಟ್ ಲಿಂಕ್ ಬಿಟ್ಟಾರ. ಸೊ ನಿಮ್ಗೆ ಎಕ್ಸಾಮ್ ಯಾವ ಟೈಪ್ ಇರುತ್ತೆ ಅಂತ ಗೊತ್ತಾಗಲಿ ಅಂತೇಳಿ NTPC ಅವರು ಅಫಿಷಿಯಲ್ ಆಗಿ. ಸೊ ಅದನ್ನು ನೀವು ಇನ್ನೂ ನೋಡಿಲ್ಲ ಅಂದ್ರೆ ನೀವು ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅದನ್ನು ಜಾಯ್ನ್ ಆಗಿ ಲಿಂಕ್ ಹಾಕಿರ್ತೀನಿ, ಅಲ್ಲಿ ಬಂದು ನೀವು ನೋಡ್ಬೋದು ಅಫಿಷಿಯಲ್ ಆಗಿ ಯಾವ ಟೈಪ್ ಪೇಪರ್ ಇರುತ್ತಲ್ಲ ಆ ಟೈಪ್ ಫಾರ್ಮೆಟ್ ಆಗಿ ಹೆಂಗಿರುತ್ತೆ ಅಂತೇಳಿ. ಸೊ ಅದನ್ನ ನೋಡ್ರೆ ಮೇನ್ಲಿ ಫಸ್ಟ್ ಸ್ಟಾರ್ಟ್ ಮಾಡ್ತೀನಿ. ನಿಮ್ಗೆ ಆಡಿ ಕೊಟ್ಟು ಭಾಳ ಜನ ಕೇಳ್ತೀರ ಬ್ರದರ್ ಸರ್, ಕನ್ನಡ ಇರ್ತೈತಿಲ್ರಿ ಪೇಪರ್ ಅಂತೇಳಿ. ಕನ್ನಡ ಅಂದ್ರೆ ಪೇಪರ್ ಅಂತ ನೋಡಿ 13-14 ಭಾಷೆ ಇದ್ದು ಅಷ್ಟೆಲ್ಲ ಭಾಷೆದಾಗೂ ಪೇಪರ್ ನಡೀತಿ. ಹಂಗಾಗಿ ನೆಕ್ಸ್ಟ್ ಭಾಳ ಜನ ಕಮೆಂಟ್ ಹಾಕಿದ್ರೆ ಈ 2020 ಕರೆಂಟ್ ಅಫೇರ್ಸ್ ಕೇಳ್ಯಾರ, ಹಂಗಿನ ಕೆಲವೊಂದು ಕ್ವಶನ್ಸ್ ಹಂಗದಾವ ಹಿಂಗದಾವ ಅದಕ್ಕೆ ಇದಕ್ಕೆ ಅನ್ಕೊಳತಿದ್ದೆ. ಆ್ಯಕ್ಚುಲಿ ಏನಂದ್ರೆ ಇದು ಸ್ಯಾಂಪಲ್ ಪೇಪರ್. ನಿಮ್ಗೆ ಜಸ್ಟ್ ಫಾರ್ಮ್ಯಾಟ್ ಹೆಂಗೈತೆ ನೋಡಾಕ ಅವ್ರು ಇದೇ ಟೈಪ್ ಪೇಪರ್ ಕೇಳಂಗಿಲ್ಲ. ಇದು ಮಾಡಲ್ ಕ್ವಶನ್ ಪೇಪರ್ ಅಲ್ಲ, ಫಾರ್ಮ್ಯಾಟ್ ನಿಮ್ಗೆ ತೋರ್ಸಾಕ. ಅಂದ್ರೆ ಯಾವ ಟೈಪ್ ಟೆಸ್ಟ್ ಅಂತ ಯಾವ ಅದೇನು ಇಂಟರ್ಫೇಸಿಂಗ್ ಇರುತ್ತಲ್ಲ, ಸೊ ಇಂಟರ್ಫೇಸ್ ಯಾವ ಥರ ಇರುತ್ತೆ ಅಂತ ನಿಮಗೆ ಫೆಮಿಲಿಯರೈಸ್ ಆಗಲಿ ಅಂತ ಕೊಟ್ಟಿರೋದು ಅಷ್ಟೇ. ಹಂಗಂತೇಳಿ ಲ್ಯಾಂಗ್ವೇಜ್ ಹಂಗೆ ಬರ್ತೈತೆ ಅಂತ ಏನು ಕಂಪಲ್ಸರಿ ಇಲ್ಲ. ಯಾವ ಕ್ವಶನ್ಸ್ ಬರ್ತಾವಂತಿಲ್ಲ, ಅದೇ ಟೈಪ್ ಬರ್ತಾವಂತಿಲ್ಲ. ಹಂಗಂತೇಳಿ ಅದನ್ನ ಪೂರಾ ಇಗ್ನೋರ್ ಮಾಡ್ಬೇಕು ಅಂತ ಹೇಳ್ತಿಲ್ಲ. ಬಟ್ ಅದು ಅದ್ರಾಗ 2020 ರಿಲೇಟೆಡ್ ಕ್ವಶನ್ಸ್ ಮಾಡಿದ್ವಲ್ಲ, ಹಂಗಾಗಿ ತುಂಬ ಜನ ಟೆನ್ಷನ್ ಆಗಕ್ಕೆ ಬಿಟ್ಟಿದ್ರಿ. ಏನಿದೆ 2020 ಕ್ವಶನ್ಸ್ ಅದಾವು, ನಾವು ನೋಡೋ ಕರೆಂಟ್ ಅಫೇರ್ಸ್ ಒಂದು ವರ್ಷದ ನಾನು ಕೂಡ ಒಂದು ವರ್ಷದ ಕರೆಂಟ್ ಅಫೇರ್ಸ್ ಓದೋತೀನಿ ಎಲ್ಲರಿಗೂ. ಹಂಗಾಗಿ ಎಲ್ಲರೂ ಫುಲ್ ಶಾಕ್ ಆಗಿರ್ಬೋದು. ಅದೇ ಆ್ಯಕ್ಚುಲಿ ಅವರು ವರ್ಷ ಚೇಂಜ್ ಮಾಡಂಗಿಲ್ಲ. ಅವ್ರು ಯಾವಾಗೋ ಮಾಡಿಟ್ಟಿರ್ತಾರೆ ಕ್ವಶನ್ ಪೇಪರ್, ಅದನ್ನ ಮಾಡಲ್ ಅಂತೇಳಿ ಮಾಕ್ ಅಂತೇಳಿ. ಅವ್ರು ವರ್ಷ ಅದನ್ನ ಬಿಡ್ತಾರೆ, ಅವ್ರು ಚೇಂಜ್ ಮಾಡಂಗಿಲ್ಲ. ಹಂಗಾಗಿ ಸುಮ್ಮನೆ ಅವ್ರು ಸಿಕ್ಕಿದ್ದು ಕ್ವಶನ್ ಪಾಠ ತೆಗೆದು ಹೋಗಿತಾರೆ. ಅದನ್ನೇ ಪಟ 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 ಅಂತೇಳಿ ವಿಡಿಯೋ ಮಾಡಿ ಸಾರಿ ಲಿಂಕ್ ಅವ್ರು ರಿಲೀಸ್ ಮಾಡ್ತಾರೆ ಜಸ್ಟ್ ನೋಡಕ್ಕಂತೇಳಿ. ಹಾಗಾದ್ರೆ ಯಾರೂ ಟೆನ್ಷನ್ ತೊಗೊಳ್ರಿ, ಅದು ಹೆಂಗೈತಿ ಅದೇ ರಿಪೀಟ್ ಆಗ್ಬೇಕತ್ತೇನಿಲ್ಲ. ನೀವೇನು ಓದಿರಿ ಭಾಳ ಚಲೋ ಓದಿರಿ, ಎಲ್ಲ ಓದಿರ್ತೀರಿ. ಅಂದ್ರೆ ನೀವು ಕರೆಕ್ಟಾಗಿ ಓದಿರಿ ಅಂದ್ರೆ ಓದಿರಿ, ಎಲ್ಲ ಮಾಡಿರಿ, ಆರಾಮ್ ಟೆನ್ಷನ್ ತೊಗೊಳ್ರಿ. ಜಸ್ಟ್ ಚಿಲ್ ಮಾಡ್ರಿ, ಏನು ಓದಿ ರಿವಿಷನ್ ಮಾಡ್ರಿ. 16ಕ್ಕೆ ಎಕ್ಸಾಮ್ ಚಾಲು ಆಗುತ್ತೆ. ನಾನು ಆ್ಯಕ್ಚುಲಿ ಒಂದು ಮ್ಯಾಥ್ಸ್ ವಿಡಿಯೋನು ತರ್ಬೇಕು ಅನ್ಕೊಂಡಿದ್ದೆ. ಒಂದೇನೊಂದು ಪೂರಾ ಪೇಪರ್ದಾಗ 30 ಕ್ವಶನ್ಸ್ ಇರ್ತಾವಲ್ಲ ಮ್ಯಾಥ್ಸ್, ಆ 30 ಕ್ವಶನ್ ಯಾವ ಟೈಪ್ ಟ್ಯಾಕಲ್ ಮಾಡಬೇಕು, ಎಕ್ಸಾಮ್ನಾಗ ಹೆಂಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು ಮ್ಯಾಥ್ಸ್ ಮಾಡ್ಬೇಕಾರೆ, ಮತ್ತು ಯಾವ ಥರ ಸಾಲ್ವ್ ಮಾಡ್ಕೊಂಡು ವಿಡಿಯೋ ಮಾಡತ್ತಿದ್ದೆ. ಏನೇನೋ ಸಿಕ್ಕಾಪಟ್ಟೆ ಸಮಸ್ಯೆ ವಿಡಿಯೋ ಮಾಡೋಕ್ಕೆ ಇವತ್ತು ಆಗಲಿಲ್ಲ, ಬಟ್ ನಾಳೆ ವಿಡಿಯೋ ಬರುತ್ತೆ. ನಾವು ಪೂರಾ ಒಂದು ಮಾಕ್ ಟೆಸ್ಟ್ನಾಗ 30 ಕ್ವಶನ್ಸ್ ಬಿಡಿಸಿ ಯಾವ ಟೈಪ್ ಹೆಂಗೆ ಏನಂತ ಪೂರಾ ವಿಡಿಯೋ ಮಾಡಿರ್ತೀನಿ. ಸರಿ, ವಿಡಿಯೋದಾಗ ಇಷ್ಟೇ. ನಾನು ಆ್ಯಕ್ಚುಲಿ ಈಗ ಮಾಡೋದಿರಲಿಲ್ಲ ಪ್ಲ್ಯಾನ್. ಆಗಲೇ ಟೈಮ್ ಹೊತ್ತಾಗೈತಿ, ಇನ್ನೂ ಊಟ ಮಾಡಿರಲಿಲ್ಲ. ಈಗ ನಾನು ಊಟ ಮಾಡಕ್ಕೆ ಹೋಗ್ಬೇಕು. ಸರಿ ಅಷ್ಟೇ, ಅದನ್ನೇ ಹೇಳೋದಿತ್ತು. ಏನು ಟೆನ್ಷನ್ ಮಾಡ್ಕೋಬೇಡ್ರಿ. ಮಾಕ್ ಟೆಸ್ಟು ಟೆನ್ಷನ್ ಮಾಡ್ಕೊಳ್ತೀರಿ ನೀವು ಇಷ್ಟು ಯಾಕೆ? ಏನು ಅನಿಸಿಲ್ಲ. ನಾನು ಜಸ್ಟ್ ನೋಡಿದೆ, ಏನು ಸಾಲ್ವ್ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ನಾನು ಆ್ಯಕ್ಚುಲಿ ಓಪನ್ ಮಾಡಿ ನೋಡಿರಲಿಲ್ಲ, ಬಂದಿತ್ತು ನೋಡ್ರೆ ಆಯಿತು ಅಂತ ಬಿಟ್ಟಿದ್ದೆ. ಇವಾಗೇನು ಕಮೆಂಟ್ ನೋಡಿ ನಾ ಓ ಮೈ ಗಾಡ್ ವಾಟ್ ದ ಹೆಲ್ ಬ್ರೋ ಹೋಗಿ ನೋಡಿ. ಏನು ಟೆನ್ಷನ್ ತೊಗೊಂಡ್ರಿ, ಚಿಲ್ ಅಲ್ಲಿ ಕರೆಂಟ್ ಅಫೇರ್ಸ್ ಬಗ್ಗೆ ಜಾಸ್ತಿ ತಿಳಿತಾಯಿದ್ರಿ. ಕರೆಂಟ್ ಅಫೇರ್ಸ್ ರಿಪೀಟ್ ಆಗಂಗಿಲ್ಲ, 2020 ಬರಂಗಿಲ್ಲ, ಟೆನ್ಷನ್ ತೊಗೋಬೇಡ್ರಿ. ಅವು ಕರೆಂಟ್ ಅಫೇರ್ಸ್ ನೋಡ್ರಿ ನಿಮ್ಗೆ ಅನ್ಸುತ್ತೆ ಅಂಥವು ಕರೆಂಟ್ ಈಸಿ ಕ್ವಶನ್ ಕೇಳಿದ್ರೆ ಅನ್ಸುತ್ತೆ ನಿಮ್ಗೆ ಕರೆಂಟ್ ಅಫೇರ್ಸ್ ಅವರ ಏನಿಲ್ಲ, ಜೀರೋ ಇತ್ತದ. ಹಾಗಾಗಿ ಜಸ್ಟ್ ಇಗ್ನೋರ್. ಓಕೆ, ರಿಲ್ಯಾಕ್ಸ್ ಇರ್ರಿ. ನೀವೆಲ್ಲ ಓದಿರಿ ಅಂದ್ರೆ ನಿಮ್ಗೆ ಏನು ಅಂಜೋ ಅವಶ್ಯಕತೆ ಇಲ್ಲ. ಸರಿ, ಬಾಯಿಗೆ ಮಾತಾಡಂಗಿಲ್ಲ ಅದು ಸುಮ್ಮ ಅಂತ ಏನು ಟೆನ್ಷನ್ ತೊಗೊಳ್ರಿ ಮಾಕ್ ಟೆಸ್ಟ್ ಬಗ್ಗೆ. ಸರಿ, ನಾಳೆ ವಿಡಿಯೋ ಬರ್ದಾದ್ರು ಫುಲ್ಲಿನ ಡೀಟೇಲ್ಸ್ ಆಗೈತ್ರಿ ಮಾಕ್ ಟೆಸ್ಟ್ ಬಗ್ಗೆ. ಮತ್ತು ಕಮೆಂಟ್ ತಿಳಿಸ್ರಿ. ಈಗೇನು ಮಾಕ್ ಟೆಸ್ಟ್ ಬಂದಿಲ್ಲ ಇದ್ರೊಳಗಿನ ಏನು ಮ್ಯಾಥ್ಸ್ ಕ್ವಶನ್ ಅಲ್ಲ, ಇವನ್ನೇ ಸಾಲ್ವ್ ಮಾಡಿ ವಿಡಿಯೋ ಮಾಡಲು ಅಥವಾ ಹೋದ ವರ್ಷದ ಪೇಪರ್ ಸಾಲ್ವ್ ಮಾಡಲಿ ಅಂತ ಕಮೆಂಟ್ ತಿಳಿಸ್ರಿ. ಯಾಕಂದ್ರೆ ನೀವು ಯಾವ್ದು ಐತ್ರಿ ಜಾಸ್ತಿ ಅದನ್ನ ಮಾಡ್ದನು. ಹೋದ ವರ್ಷದ ಕ್ವಶನ್ ಪೇಪರ್ದ 30 ಕ್ವಶನ್ ಇರ್ತಲ್ಲ ಮ್ಯಾಥ್ಸನ್ನು, ಅದನ್ನು ಸಾಲ್ವ್ ಮಾಡಿ ನಿಮಗೆ ವಿಡಿಯೋ ಮಾಡಬೇಕು. ಅಥವಾ ಇವತ್ತೇನು ಮಾಕ್ ಟೆಸ್ಟ್ ಬಿಡಲ್ಲ ಅದ್ರಾಗೇನು ಮ್ಯಾಥ್ಸ್ ಕ್ವಶನ್ ಬಂದಾವಲ್ಲ, ಆ ಮ್ಯಾಥ್ಸ್ ಕ್ವಶನ್ ಬಿಡಿಸಿ ವಿಡಿಯೋ ಮಾಡೋಕೆ ಅಂತ ಕಮೆಂಟ್ ತಿಳಿಸಿ. ನೀವು ಹೆಂಗೈತ್ರಿ ಹಂಗೆ ಮಾಡ್ತೀನಿ, ಏನು ಚೇಂಜಸ್ ಇಲ್ಲ. ಸರಿ, ಸಿಮ್ ನೋಡಿದಾಗ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ ನಾಳೆವರೆಗೂ. ಯಾಕಂದ್ರೆ ನಾಳೆ ಮಸ್ತ್ ವಿಡಿಯೋ ಬರುತ್ತೆ. ನಾನು ಮ್ಯಾಥ್ಸ್ ಅಂತೂ ನಿಮಗೆ ಹೋಮ್ವರ್ಕ್ ಕೊಡೋಕೆ ಅನ್ಸ್ಬೇಕು ಆ ವಿಡಿಯೋಕ್ಕೆ, ಅಥವಾ ವಿಡಿಯೋ ತರ್ತೀನಿ. ಸಿಗೋಣ.